ओम अग्नेनय सुपथाराये अस्मान् विश्वानि देवमजुनानि विद्वान् युजोऽध्यस्मज्जुहुराणमेनः भोजष्ठां ते नव उक्तिं विधेम ಯಜ್ಞೇಶ್ವರಃ ಪ್ರಸೀದತು. ನಾವು ಹಿಂದಿನ ಸಂಚಿಕೆಗಳಲ್ಲಿ ನಿತ್ಯ ಯಜ್ಞ, ಕಾಮ್ಯ ನೈಮಿತ್ತಿಕ ಯಜ್ಞಗಳ ವಿಷಯವಾಗಿ ವಿಚಾರ ಮಾಡಿದ್ವಿ. ಋತ್ವಿಗ್ ಲಕ್ಷಣ, ಯಜಮಾನ ಲಕ್ಷಣ ಇವೆಲ್ಲ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಬ್ರಹ್ಮಯಜ್ಞದ ವಿಷಯವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಬ್ರಹ್ಮಯಜ್ಞ ಅಂದ್ರೆ ಏನು? ವೇದಸ್ತತ್ವಂ ತಪೋ ಬ್ರಹ್ಮ ಅಂತ. ಅಂದ್ರೆ ವೇದಕ್ಕೆ, ತತ್ವಕ್ಕೆ ಮತ್ತೆ ತಪಸ್ಸಿಗೆ ಬ್ರಹ್ಮ ಅಂತ ಇನ್ನೊಂದು ಹೆಸರಿದೆ. ಹಾಗಾಗಿ ವೇದವನ್ನ ನಾವು ಬ್ರಹ್ಮ ಅಂತ ಕರೀಬಹುದು. ಈ ವೇದವನ್ನ ಸದಾ ಕಾಲ ಪಾರಾಯಣ ಮಾಡಬೇಕು ಅಂತ ವೇದವೇ ಹೇಳ್ತಾ ಇದೆ. ಅಂದ್ರೆ ಪ್ರತಿನಿತ್ಯದಲ್ಲಿ ಇಷ್ಟಿಷ್ಟಾದ್ರೂ ವೇದವನ್ನ ಹೇಳಬೇಕು ಅಂತ. ಈ ರೀತಿ ಕ್ರಮವಾಗಿ ಮಾಡೋದಕ್ಕೆ ಯಜ್ಞ ಅಂತ ವೇದಶಾಸ್ತ್ರಗಳಲ್ಲೆಲ್ಲ ಬಳಕೆಯಾಗಿದೆ ಹೇಳ್ತಿದ್ದಾರೆ. ಹಾಗಾಗಿ ವೇದವನ್ನ ಕ್ರಮವಾಗಿ ಪ್ರತಿನಿತ್ಯದಲ್ಲಿ ಹೇಳೋದ್ರಿಂದ ಇದು ಬ್ರಹ್ಮಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ರೀತಿ ವೇದವನ್ನ ಪ್ರತಿನಿತ್ಯದಲ್ಲಿ ಹೇಳೋದ್ರಿಂದ ಏನಾಗತ್ತೆ ಅಂದ್ರೆ ವೇದವೇ ಹೇಳ್ತಾ ಇದೆ ಅಂಥವನಿಗೆ ಆದಿತ್ಯನು ಪ್ರಾಪ್ತನಾಗ್ತಾನೆ ಅಂತ. ಅಂದ್ರೆ ಎಲ್ಲಿ ಆದಿತ್ಯನ ದರ್ಶನವಾಗತ್ತೋ ಅಂಥವನು ಬ್ರಹ್ಮರ್ಷಿ ಅಂತ ಅನ್ನಿಸ್ಕೋತಾನೆ. ಈ ರೀತಿ ಹಳೆ ಕಾಲದಲ್ಲಿ ಬ್ರಹ್ಮರ್ಷಿಗಳೂ ಸಹ ಬ್ರಹ್ಮರ್ಷಿತ್ವವನ್ನ ವೇದವನ್ನ ಹೇಳ್ಕೊಂಡೇ ಪಡೆದಿದ್ದು. ಸದಾ ಕಾಲದಲ್ಲಿ ವೇದವನ್ನ ಹೇಳ್ತಾ ಇದ್ರಿಂದ ಅವರೆಲ್ಲ ಬ್ರಹ್ಮರ್ಷಿಗಳಾಗಿದ್ದು. ಈ ರೀತಿ ವೇದವನ್ನ ಪ್ರತಿನಿತ್ಯ ಹೇಳೋದಕ್ಕೆ ಒಂದು ವ್ಯವಸ್ಥೆಯನ್ನ ವೇದವೇ ಕಲ್ಪಿಸಿಕೊಟ್ಟಿದೆ. ಆ ವ್ಯವಸ್ಥೆಯ ಹೆಸರೇ ಬ್ರಹ್ಮಯಜ್ಞ ಅಂತ. ಅಂದ್ರೆ ಪ್ರತಿನಿತ್ಯ ಸಂಧ್ಯಾ ವಂದನೆ, ಅಗ್ನಿ ಪರಿಚರ್ಯೆ ಆದಮೇಲೆ ಅಥವಾ ವೈಶ್ವದೇವ ಆದಮೇಲೆ ಅಂತ ಕೆಲವು ಕಡೆ ಹೇಳಿರೋದ್ರಿಂದ ಆಗ್ಲೂ ಆಗಬಹುದು, ಅಥವಾ ಬೆಳಗ್ಗೆ ಉಪಾಸನೆ ಅಥವಾ ಅಗ್ನಿಹೋತ್ರ ಮಾಡಾದ್ಮೇಲೆ ತಕ್ಷಣದಲ್ಲಿ ಬ್ರಹ್ಮಯಜ್ಞವನ್ನ ಮಾಡಬಹುದು. ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ 2 ಆಚಮನವನ್ನ ಮಾಡಿ, ಪ್ರಾಣಾಯಾಮವನ್ನ ಮಾಡಿ, ಬ್ರಹ್ಮಯಜ್ಞೇನ ಯಕ್ಷಿ ಅಂತ ಸಂಕಲ್ಪವನ್ನ ಮಾಡ್ಕೋಬೇಕು. ಮಾಡ್ಕೊಂಡು ಮಂತ್ರವನ್ನ ಹೇಳಿ, ನಾವು ಸಾಧಾರಣವಾಗಿ ಸಂಕಲ್ಪ ಮಾಡಿ ಕೈಗೆ ನೀರು ಹಾಕೊಂಡು ಕೈ ತೊಳ್ಕೊಂಡ್ಬಿಡ್ತೀವಿ. ಇಲ್ಲಿ ಮಂತ್ರವನ್ನ ಹೇಳಿ ಕೈ ತೊಳ್ಕೋಬೇಕು. ಅದಾದ್ಮೇಲೆ ಶ್ರುತ್ಯುಕ್ತವಾದ ಆಚಮನವನ್ನ ಮಾಡಬೇಕು. ಅಂದ್ರೆ ಬೇರೆ ಬೇರೆ ರೀತಿಯಾದ ಆಚಮನಗಳನ್ನ ಬೇರೆ ಬೇರೆ ಕಡೆ ಹೇಳಿದೆ. ಸ್ಮೃತಿಗಳಲ್ಲಿ ಹೇಳಿರುವಂತಹ ಆಚಮನವನ್ನ ಸ್ಮೃತ್ಯಾಚಮನ ಅಂತ ಕರಿತೀವಿ. ಪುರಾಣಗಳಲ್ಲಿ ಹೇಳಿರೋ ಆಚಮನವನ್ನ ಪುರಾಣೋಕ್ತವಾದ ಆಚಮನ ಅಂತ ಹೇಳ್ತೀವಿ. ಶ್ರುತಿ ವೇದದಲ್ಲೇ ಹೇಳಿರುವಂತಹ ಆಚಮನವನ್ನ ಶ್ರುತ್ಯಾಚಮನ ಅಂತ ಹೇಳ್ತೀವಿ. ಆ ರೀತಿ ಶ್ರುತ್ಯಾಚಮನವನ್ನ ಮಾಡಬೇಕು ಅಂತ. ಈಗ ಹಳೆ ಕಾಲದಲ್ಲಿ ಇದು ಶ್ರುತ್ಯಾಚಮನ. ಮತ್ತೆ ಮಹಾಭಾರತದ ಆದಿಪರ್ವದಲ್ಲಿ ಉತ್ತಂಕ ಅನ್ನೋ ಒಬ್ಬ ಋಷಿ ಶುದ್ಧಾರ್ಥವಾಗಿ ಆಚಮನ ಮಾಡ್ಬೇಕಾದ್ರೆ ಇಲ್ಲಿ ಶ್ರುತಿಲಿ ವೇದದಲ್ಲಿ ಯಾವ ರೀತಿ ಹೇಳಿದೆಯೋ ಅದೇ ರೀತಿಯ ಆಚಮನವನ್ನೇ ಮಹಾಭಾರತದಲ್ಲೂ ಹೇಳಿದ್ದಾರೆ. ಹಾಗಾಗಿ ಆ ಕಾಲದಲ್ಲಿ ಎಲ್ಲ ಸಮಯದಲ್ಲೂ ಶ್ರುತ್ಯುಕ್ತವಾದ ಆಚಮನವನ್ನೇ ಮಾಡ್ತಿದ್ರು ಅಂತ ಕಾಣುತ್ತೆ. ಈಗ ನಾವು ಸಾಧಾರಣವಾಗಿ ಸ್ಮೃತ್ಯುಕ್ತವಾದ ಆಚಮನವನ್ನ ಮಾಡಿಕೊಂಡು ಇಲ್ಲಿ ಬ್ರಹ್ಮಯಜ್ಞದಲ್ಲಿ ಮಾತ್ರ ಇದೊಂದು ಕಡೆ ಶ್ರುತ್ಯುಕ್ತವಾದ ಶ್ರುತ್ಯಾಚಮನವನ್ನ ಮಾಡ್ತಾ ಇದ್ದೀವಿ. ಈ ರೀತಿ ಆಚಮನವನ್ನ ಮಾಡಿಕೊಂಡು ಎಡಗಾಲಿನ ಮೇಲೆ ಬಲಗಾಲನ್ನ ಹಾಕಿಕೊಂಡು ಸಂಕಲ್ಪ ಮಾಡೋ ರೀತಿಯಲ್ಲಿ ಎಡಗೈ ಮೇಲೆ ಬಲಗೈ ಇಟ್ಕೊಂಡು ಇದನ್ನ ಬಲಗಡೆ ತೊಡೆ ಮೇಲೆ ಇಟ್ಕೋಬೇಕು. ಇಟ್ಕೊಂಡು ಮೊದಲು ಓಂಕಾರವನ್ನ ಹೇಳಬೇಕು. ಸಪವಿತ್ರ ಅಂತ ಹೇಳಿದೆ. ಹಾಗಾಗಿ ಪವಿತ್ರವನ್ನ ಹಾಕೊಂಡು, ದರ್ಭೆ ಪವಿತ್ರವನ್ನ ಹಾಕೊಂಡು ಓಂಕಾರವನ್ನ ಹೇಳಬೇಕು. ಅಲ್ಲಿ ಓಂಕಾರ ಅನ್ನೋದು 3 ಅಕ್ಷರಗಳಿಂದ ಆಗಿದೆಯಲ್ವಾ, ಆ ಉ ಮ ಅಂತ. ಹಾಗಾಗಿ ಭಾಷ್ಯಕಾರರು ಏನ್ ಹೇಳ್ತಿದ್ದಾರೆ ಇಲ್ಲಿ ಅಂದ್ರೆ 3 ಅಕ್ಷರಗಳು 3 ವೇದಗಳ ಪ್ರತೀಕ, ಋಗ್ಯಜುಸ್ಸಾಮ ವೇದಗಳ ಪ್ರತೀಕ. ಹಾಗಾಗಿ ಈ ಓಂಕಾರವನ್ನ ಹೇಳೋದ್ರಿಂದ 3 ವೇದಗಳನ್ನು ಹೇಳಿದ ಪುಣ್ಯ ಸಿಕ್ಕತ್ತಿಲ್ಲಿ ಅಂತ. ಹಾಗೆ ಓಂಕಾರವನ್ನ ಹೇಳಿ ವ್ಯಾಹೃತಿಗಳನ್ನ ಹೇಳಬೇಕು. ಭೂಹು ಭುವಹ ಸುವಹ ಅನ್ನೋ ವ್ಯಾಹೃತಿಗಳನ್ನು ಒಟ್ಟಿಗೆ ಸೇರಿಸಿ ವ್ಯಾಹೃತಿಗಳನ್ನ ಹೇಳಬೇಕು. ಈ ವ್ಯಾಹೃತಿಗಳನ್ನ ಹೇಳಿ ಆದ ಮೇಲೆ ಗಾಯತ್ರಿ ಮಂತ್ರವನ್ನ, ಗಾಯತ್ರಿ ಮಂತ್ರ 3 ಪಾದಗಳಿಂದ ಕೂಡಿರುವಂಥದ್ದಲ್ವೇ, ಅದನ್ನ 3 ಸಲ ಯಾವ ರೀತಿ ಹೇಳಬೇಕು ಅಂದ್ರೆ ಮೊದಲನೇ ಸಲ 3 ಪಾದಗಳನ್ನ ಬೇರೆ ಬೇರೆಯಾಗಿ ಹೇಳಬೇಕು. 2ನೇ ಸಲ ಮೊದಲ 2 ಪಾದಗಳನ್ನ ಸೇರಿಸಿ 3ನೇ ಪಾದವನ್ನ ಬೇರೆಯಾಗಿ ಹೇಳಬೇಕು. 3ನೇ ಸಲ 3 ಪಾದಗಳನ್ನು ಒಂದೇ ಉಸಿರಿನಲ್ಲಿ ಒಟ್ಟಿಗೆ ಹೇಳುವಂಥದ್ದು. ಈ ರೀತಿ 3 ಸಲ ಗಾಯತ್ರಿಯನ್ನ ಹೇಳಬೇಕು. ಬಹಳಷ್ಟು ಜನ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಬ್ರಹ್ಮಯಜ್ಞ ಮಾಡೋರು ಓಂ ಭೂಹು ಅಂತ ಹೇಳಿ ಮೊದಲನೇ ವಾಕ್ಯವನ್ನ ಹೇಳೋದು ಗಾಯತ್ರಿ ಇದು, ಓಂ ಭುವಹ ಅಂತ ಹೇಳಿ 2ನೇದು ಹೇಳೋದು, ಈ ರೀತಿ ಮಾಡ್ತಿದ್ದಾರೆ. ಆದ್ರೆ ವೇದದಲ್ಲಿ ಈ ರೀತಿ ಹೇಳಿಲ್ಲ, ಭಾಷ್ಯಕಾರರು ಆ ರೀತಿ ಹೇಳಿಲ್ಲ. ಅಲ್ಲಿ ಏನ್ ಹೇಳಿದೆ ವೇದದಲ್ಲಿ ಮಂತ್ರ ಅಂದ್ರೆ
ತತ್ಪ್ರಾಯಂ ತಾಥ ಸಾವಿತ್ರೀಂ ಗಾಯತ್ರೀಂ ತ್ರಿರನ್ವಾಹ. ಅಂದ್ರೆ ಮೊದಲಿಗೆ ವ್ಯಾಹೃತಿಗಳನ್ನ ಹೇಳಿ ಮುಗಿಸಿಬಿಟ್ಟು ಆಮೇಲೆ ಗಾಯತ್ರಿಯನ್ನ ಈಗ ನಾನು ಹೇಳಿದ್ನಲ್ಲ ಆ ಕ್ರಮದಲ್ಲಿ ಗಾಯತ್ರಿ ಮಂತ್ರವನ್ನ ಹೇಳಬೇಕು ಅಂತ ವೇದ ಹೇಳಿದೆ. ಭಾಷ್ಯಕಾರರು ಅದನ್ನೇ ಹೇಳಿದ್ದಾರೆ. ಆ ರೀತಿ ಗಾಯತ್ರಿ ಮಂತ್ರವನ್ನ ಉಚ್ಚಾರ ಮಾಡಿ ಆಮೇಲೆ ಸ್ವಶಾಖೆ, ತನ್ನ ಶಾಖೆ ಯಾವ್ದು, ಋಗ್ವೇದವೋ ಯಜುರ್ವೇದವೋ ಸಾಮವೇದವೋ ಅವನ ಶಾಖೆ ಯಾವ್ದಿರತ್ತೋ ಬ್ರಹ್ಮಯಜ್ಞ ಮಾಡೋ ಒಂದು ಅವನ ಶಾಖೆಯ ಮಂತ್ರಗಳನ್ನ ಹೇಳಬೇಕು ಅಂತ. ಅದರ ಜೊತೆಗೆ ಬೇರೆ ವೇದಗಳದು ಸಹ ಒಂದೊಂದು ರಕ್ಕನ್ನಾದ್ರೂ ಹೇಳಬೇಕು, ಒಂದೊಂದು ಮಂತ್ರವನ್ನಾದ್ರೂ ಹೇಳಬೇಕು ಅಂತ. ಈ ರೀತಿ ಪ್ರತಿನಿತ್ಯದಲ್ಲಿ ಸ್ವಲ್ಪ ಸ್ವಲ್ಪ, ಈಗ ಅಧ್ಯಯನ ಆಗಿರೋ ಮಂತ್ರಗಳನ್ನ ನಾವು ಇವತ್ತೊಂದು ಸ್ವಲ್ಪ ಹೇಳೋದು, ನಾಳೆ ಇವತ್ತೆಲ್ಲಿ ನಿಲ್ಲಿಸಿರ್ತೀವೋ ಅಲ್ಲಿಂದ ಮುಂದಕ್ಕೆ ಹೇಳೋದು, ನಾಡಿದ್ದು ಅಲ್ಲಿಂದ ಮುಂದಕ್ಕೆ ಹೇಳೋದು, ಈ ರೀತಿ ವೇದವನ್ನ ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ಹೋಗ್ಬೇಕು ಅಂತ. ಈಗ ವೇದಾಧ್ಯಯನವನ್ನ ಮಾಡದಿದ್ರೆ ಅಂಥವರು ಬ್ರಹ್ಮಯಜ್ಞವನ್ನ ಮಾಡ್ಬೇಕಾ ಬೇಡವಾ, ಅಥವಾ ಮಾಡಿದ್ರೆ ಹೇಗೆ ಮಾಡ್ಬೇಕು ಅಂತ ಕೇಳಿದ್ರೆ, ಖಂಡಿತ ವೇದಾಧ್ಯಯನವಾಗದಿದ್ರೂ ಬ್ರಹ್ಮಯಜ್ಞವನ್ನ ಮಾಡಬೇಕು, ಮಾಡ್ಲೇಬೇಕು. ಆದರೆ ಅದನ್ನ ಯಾವ ರೀತಿ ಮಾಡಬೇಕು? ವೇದವೇ ಬರಲ್ವೇ, ಮಂತ್ರವೇ ಬರಲ್ವಲ್ಲ ಅಂದ್ರೆ ಬರೀ ಗಾಯತ್ರಿ ಮಂತ್ರವನ್ನೇ, ಈಗ 3 ಸಲ ಗಾಯತ್ರಿಯನ್ನು ಹೇಳಬೇಕು ಅಂತ ಹೇಳಿದೆ, ಅದಷ್ಟನ್ನೇ ಹೇಳ್ಕೊಂಡು ಬ್ರಹ್ಮಯಜ್ಞ ಮಾಡಿ ಮುಗಿಸಿದ್ರು ಸಾಕು. ಒಟ್ಟಲ್ಲಿ ನಿತ್ಯ ಕರ್ಮ ಅದು. ವೇದದಲ್ಲಿ ಹೇಳಿದೆ, ಪ್ರತಿಯೊಬ್ಬರೂ ಹೇಳಿ ಮಾಡ್ಬೇಕಿದನ್ನ ಅಂತ. ಯಾರಿಗೆ ಉಪನಯನವಾಗಿದೆಯೋ ಅಂಥವನು ಬ್ರಹ್ಮಯಜ್ಞಕ್ಕೆ ಅಧಿಕಾರಿ, ಅವನು ಪ್ರತಿನಿತ್ಯದಲ್ಲಿ ಮಾಡಬೇಕು, ನಿತ್ಯ ಕರ್ಮ ಇದು. ಹಾಗೆ ಸ್ವಲ್ಪ ಸ್ವಲ್ಪ ವೇದವನ್ನ ಹೇಳಿ ಪ್ರತಿನಿತ್ಯದಲ್ಲಿ ಮಾಡಬೇಕು. ಆಮೇಲೆ ಇಲ್ಲಿ ಬರೀ ಅವನ ಶಾಖೆ ಮಂತ್ರ ಅಷ್ಟೇ ಅಲ್ಲ, 4 ವೇದದ ಮಂತ್ರಗಳು ಒಂದೊಂದಾದ್ರೂ ಹೇಳಬೇಕು. ಯಾಕೆಂದ್ರೆ ವೇದ ಹೇಳಿದೆ, ಏಕಾಮಪ್ಯರುಚಯ್ಯಜುಸ್ಸಾಮ ತದ್ಬ್ರಹ್ಮ ಯಜ್ಞ ಸಂತಿಷ್ಠತೆ. ಒಂದು ರುಕ್ಕಾದ್ರೂ, ಒಂದು ಯಜುಸ್ಸಾದ್ರೂ, ಒಂದು ಸಾಮವನ್ನಾದ್ರೂ ಹೇಳೋದು ಬ್ರಹ್ಮಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ವೇದವೇ ಹೇಳ್ತಾ ಇದೆ. ಈ ರೀತಿ ಮಾಡೋದ್ರಿಂದ ಏನಾಗತ್ತೆ? ಲೌಕಿಕ ಪ್ರಯೋಜನವೂ ಇದೆ, ಪಾರಮಾರ್ಥಿಕ ಪ್ರಯೋಜನವೂ ಇದೆ. ಲೌಕಿಕ ಪ್ರಯೋಜನ ಏನು? ಅಧ್ಯಯನ ಮಾಡಿದ ವೇದ ಮಂತ್ರಗಳು ಯಾವುದೂ ಮರೆಯೋದಿಲ್ಲ, ಪ್ರತಿನಿತ್ಯದಲ್ಲಿ ಹೇಳ್ತಾ ಇರ್ತೀವಿ. ಇದಿಷ್ಟು ಲೌಕಿಕ ಪ್ರಯೋಜನಕ್ಕಿಂತ ಪಾರಮಾರ್ಥಿಕ ಬಹಳವಾಗಿದೆ. ಏನದು ಅಂದ್ರೆ ಅಲ್ಲಿ ವೇದವೇ ಹೇಳ್ತಾ ಇದೆ, ಋಕ್ಕುಗಳನ್ನ ಹೇಳೋದ್ರಿಂದ ಬ್ರಹ್ಮಯಜ್ಞ ಮಾಡುವವನು ತನ್ನ ಪಿತೃಗಳಿಗೆ ಹಾಲಿನ ಹೊಳೆಯನ್ನ, ದೊಡ್ಡ ನದಿಯನ್ನೇ ಹರಿಸದಷ್ಟು ಪುಣ್ಯ ಸಿಕ್ಕತ್ತೆ. ಯಜಸ್ಸುಗಳನ್ನ ಹೇಳೋದ್ರಿಂದ ತುಪ್ಪದ ನದಿಯನ್ನ ಹರಿಸಿದ ಪುಣ್ಯ ಸಿಕ್ಕತ್ತೆ. ಸಾಮವನ್ನ ಹೇಳೋದ್ರಿಂದ ಸೋಮರಸದ ಹೊಳೆಯನ್ನ ಹರಿಸಿದ ಪುಣ್ಯ ಸಿಕ್ಕತ್ತೆ. ಅಥರ್ವಣ ವೇದದ ಮಂತ್ರಗಳನ್ನು ಹೇಳೋದ್ರಿಂದ ಮಧು ಅಂದ್ರೆ ಜೇನುತುಪ್ಪದ ಮಹಾನದಿಯನ್ನ ಹರಿಸಿದ ಪುಣ್ಯ ಸಿಕ್ಕತ್ತೆ ಅಂತ. ಇದು ಬರೀ ಪಿತೃಗಳಿಗಷ್ಟೇ ಅಲ್ಲ, ದೇವತೆಗಳಿಗೂ ಈ ದ್ರವ್ಯಗಳಿಂದ ಆಹುತಿ ಕೊಟ್ಟಷ್ಟು ಪುಣ್ಯ ಸಿಕ್ಕತ್ತೆ ಅಂತ ವೇದ ಹೇಳ್ತಾ ಇದೆ. ಈ ರೀತಿ ಪಿತೃಗಳು ದೇವತೆಗಳು ಸಂತೋಷ ಪಟ್ಟು ಈ ಬ್ರಹ್ಮಯಜ್ಞವನ್ನ ಮಾಡೋದ್ರಿಂದ, ಪ್ರತಿನಿತ್ಯ ವೇದ ಹೇಳೋದ್ರಿಂದ ಇದ್ರಿಷ್ಟಿಂದಲೇ ಅವರು ಸಂತೋಷ ಪಡ್ತಾರೆ. ಇನ್ ಯಾವ್ದು ದೊಡ್ಡ ಮಹಾಯಜ್ಞ ಮಾಡೋದಿಕ್ಕೆ ನಮ್ ಕೈನಲ್ಲಿ ಶಕ್ತಿ ಇಲ್ಲದೆ ಇರಬಹುದು, ದೊಡ್ಡ ಮಹಾ ಯಾಗಗಳೆಲ್ಲ ಮಾಡ್ಬೇಕು ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಆದ್ರೆ ಅದಕ್ಕೆ ಸಾಮರ್ಥ್ಯ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ, ವೇದವನ್ನು ಪಾರಾಯಣ ಮಾಡಿದ್ರೆ ಸಾಕು. ಆ ಸಂತೃಪ್ತರಾದ ದೇವತೆಗಳು ಪಿತೃಗಳು ಏನ್ ಮಾಡ್ತಾರೆ? ಏನಂತೃಪ್ತ ತೇಜಸ ಆಜುಷ ವರ್ಚಸ ಶ್ರಿಯಾ ಜಶಸ ಬ್ರಹ್ಮ ವರ್ಚಸೆ ನಾನ್ನಾದ್ಯೇನ ಚ ತರ್ಪಯಂತಿ ಅಂತ ವೇದ ಹೇಳ್ತಾ ಇದೆ. ಅಂದ್ರೆ ಈ ರೀತಿ ತೃಪ್ತರಾದ ಪಿತೃಗಳು ದೇವತೆಗಳೆಲ್ಲ ತೇಜಸ್ಸು, ವರ್ಚಸ್ಸು, ಯಶಸ್ಸು, ಬ್ರಹ್ಮವರ್ಚಸ್ಸು ಮತ್ತೆ ಅನ್ನಾದಿಗಳಿಂದ ಆ ಬ್ರಹ್ಮಯಜ್ಞ ಮಾಡೋವನ್ನ ತರ್ಪಣ ಮಾಡ್ತಾರ ಅವರುಗಳು ಅಂತ. ಅಂದ್ರೆ ಈ ಬ್ರಹ್ಮಯಜ್ಞವನ್ನ ಮಾಡೋವನ್ನ ಸಮೃದ್ಧವಾಗಿ ಇಟ್ಟಿರ್ತಾರೆ ಅವರು ದೇವತೆಗಳು ಮತ್ತೆ ಪಿತೃಗಳು ಅಂತ ಹೇಳಿ ಇಲ್ಲಿ ವೇದಶಾಸ್ತ್ರಗಳೇ ಹೇಳ್ತಾ ಇದೆ. ಇಲ್ಲಿ ಇನ್ನೊಂದು ಕಡೆ ಈ ರೀತಿ ಬಂತು, ಉತಾರಣ್ಯೇ ಬಲ ಉತ ವಾಚೋತ ತಿಷ್ಠನ್ ಉತ ವ್ರಜನ್ ಉತಾಸೀನ ಉತ ಶಜಾನೋ ಧೀಯೇ ದೈವ ಸ್ವ ಅಭ್ಯಾಜನ್ ತಪಸ್ವಿ ಪುಣ್ಯೋ ಭವತಿ ಯ ಏವಂ ವಿದ್ವಾನ್ ಸ್ವ ಅಭ್ಯಾಜ ಪಥೀತೆ ಅಂತ ಅಲ್ಲೇ ವೇದ ಹೇಳ್ತಾ ಇದೆ. ಅಂದ್ರೆ ಅವನು ಅರಣ್ಯದಲ್ಲಿರ್ಲಿ, ಅಬಲನಾಗಿದ್ರೆ ಮನಸ್ಸಿನಲ್ಲಾದ್ರೂ ವೇದವನ್ನ ಹೇಳ್ಕೊಳ್ಳಿ, ಅಥವಾ ಶಕ್ತಿ ಇದ್ರೆ ಜೋರಾಗಿ ವಾಕ್ಯನಲ್ಲಿ ಜೋರಾಗಿ ಹೇಳಿ, ನಿಂತ್ಕೊಂಡಿದ್ದಾಗ ವೇದವನ್ನ ಹೇಳಬೇಕು, ಓಡಾಡ್ತಿದ್ದಾಗ ವೇದವನ್ನ ಹೇಳಬೇಕು, ಮಲಗಿದ್ದಾಗ, ಕೂತಿದ್ದಾಗ, ಎಲ್ಲ ಸಮಯದಲ್ಲೂ ವೇದವನ್ನ ಸ್ವಾಧ್ಯಾಯ ಅಂದ್ರೆ ಅರ್ಥ ಏನು ಅಂದ್ರೆ ಈ ರೀತಿ ಕ್ರಮವಾಗಿ ವೇದವನ್ನ ಹೇಳೋದು ಇದೆಯಲ್ಲ, ಇವತ್ತು ಸ್ವಲ್ಪ ಹೇಳೋದು, ಅಲ್ಲಿಂದ ಮುಂದಕ್ಕೆ ನಾಳೆ ಹೇಳೋದು, ಈ ರೀತಿ ವೇದವನ್ನ ಹೇಳ್ಕೊಂಡು ಹೋಗೋದಕ್ಕೆ ಸ್ವಾಧ್ಯಾಯ ಅಂತ ಹೆಸರು. ಈ ರೀತಿ ಸ್ವಾಧ್ಯಾಯ ಮಾಡೋದ್ರಿಂದ ಏನಾಗತ್ತೆ? ತಪಸ್ವಿ ಪುಣ್ಯೋ ಭವತಿ, ಅವನನ್ನ ತಪಸ್ವಿ ಅಂತ ಕರೀತಾರೆ. ವೇದವೇ ಅಂತವನನ್ನ ತಪಸ್ವಿ ಅಂತ ಕರೀತಾ ಇದೆ.
ಆಮೇಲೆ ಅವನು ಪುಣ್ಯವಂತನಾಗ್ತಾನೆ ಅಂತ ವೇದ ಹೇಳ್ತಾ ಇದೆ, ಅವನನ್ನ ವಿದ್ವಾನ್ ಅಂತ ಹೇಳಿ ಕರೀತಾರೆ ಅಂತ ಹೇಳ್ತಾ ಇದೆ. ಹಾಗಾಗಿ ಪ್ರತಿನಿತ್ಯದಲ್ಲಿ ವೇದ ಹೇಳೋದು ಬಹಳ ಮುಖ್ಯವಾದ್ದು. ಕೊನೆ ಪಕ್ಷ 3 ವೇದದ ಪ್ರತೀಕವಾದ ಗಾಯತ್ರಿ ಮಂತ್ರವನ್ನಾದರೂ ಈ ಬ್ರಹ್ಮಯಜ್ಞವನ್ನ ಮಾಡಿಕೊಂಡು ಹೇಳಬೇಕು. ಈ ರೀತಿ ಮಾಡೋದ್ರಿಂದ ಅವನಿಗೆ ಎಲ್ಲ ಯಜ್ಞಗಳು ಮಾಡಿದ ಪುಣ್ಯವೂ ಸಿಕ್ಕತ್ತೆ ಅಂತ ವೇದ ಇನ್ನೊಂದು ಕಡೆ ಹೇಳ್ತಾ ಇದೆ. ಯಯ್ಯಂ ಕ್ರತುಮಧೀತೆ ತೇನ ತೇನ ಶ್ರೇಷ್ಠಂ ಭವತ್ಯಜ್ಞೇರ್ವಾಜೋರಾದಿತ್ಯಸ್ಯ ಸಾಜುಜ್ಯಂಗಚ್ಚತಿ ಅಂತ ಹೇಳಿದೆ ವೇದ. ಅಂದ್ರೆ ಈ ವೇದವನ್ನ ಹೇಳಬೇಕಾದ್ರೆ ಆ ಮಂತ್ರಗಳಲ್ಲಿ ಯಜ್ಞದ ಪ್ರಕ್ರಿಯೆಗಳು, ಯಜ್ಞದ ಮಂತ್ರಗಳು ಬಂದ್ಬಿಡುತ್ತಲ್ವಾ. ಆ ರೀತಿ ಯಾವ ಯಾವ ಯಜ್ಞದ ಮಂತ್ರಗಳನ್ನ ಅವನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಹೋಗ್ತಾನೋ ತೇನ ತೇನ ಶ್ರೇಷ್ಠಂ ಭವತಿ, ಆ ಯಜ್ಞದ ಫಲ ಏನಿದೆಯೋ ಆ ಫಲ ಅವನಿಗೆ ಸಿಕ್ಕತ್ತೆ. ಸಿಕ್ಕು ಏನಾಗತ್ತೆ? ಅಗ್ನೇರ್ವಾಜೋರಾದಿತ್ಯಸ್ಯ ಸಾಜುಜ್ಯಂಗಚ್ಚತಿ. ಮಹದ್ದೇವತೆಗಳಾದ ಅಗ್ನಿವಾಯು ಆದಿತ್ಯರಿದ್ದಾರಲ್ಲ, ಆ ಅಗ್ನಿವಾಯು ಆದಿತ್ಯರ ಸಾಯುಜ್ಯವನ್ನ ಪಡ್ಕೋತಾನೆ ಈ ಬ್ರಹ್ಮಯಜ್ಞವನ್ನ ಮಾಡಿದವನು ಅನ್ನೋ ಅಭಿಪ್ರಾಯವನ್ನ, ಅನ್ನೋ ಮಾತನ್ನ ವೇದ ಹೇಳ್ತಾ ಇದೆ ಅಂತ ಹೇಳಬೇಕು. ಯಾಕೆಂದ್ರೆ ಇದು ಅಭಿಪ್ರಾಯವಲ್ಲ, ಇದು ಖಡಾಖಂಡಿತವಾದ ಮಾತು, ಇದು ಸತ್ಯವಾದ ಮಾತು. ಹಾಗಾಗಿ ಪ್ರತಿನಿತ್ಯದಲ್ಲಿ ಒಂದು 5 ನಿಮಿಷವಾದ್ರೂ, 5 ನಿಮಿಷ ಸಾಕು ಒಂದು ಬ್ರಹ್ಮಯಜ್ಞ ಮಾಡೋದಕ್ಕೆ. ಪ್ರತಿಯೊಬ್ಬನು ಬ್ರಹ್ಮಯಜ್ಞವನ್ನ ಮಾಡಬೇಕು. ಈ ರೀತಿಯಾಗಿ ಬ್ರಹ್ಮಯಜ್ಞವನ್ನ ಮಾಡಿ ನಮೋ ಬ್ರಹ್ಮಣೆ ಅಂತ ಒಂದು ಮಂತ್ರ ಇದೆ, ಆ ಮಂತ್ರವನ್ನ 3 ಸಲ ಹೇಳಿ ಆಮೇಲೆ ಒಂದು ಮಂತ್ರವನ್ನ ಹೇಳ್ಕೊಂಡು ಕೈ ಒರೆಸ್ಕೊಂಡು 2 ಸಲ ಆಚಮನವನ್ನ ಮಾಡಿದ್ರೆ ಬ್ರಹ್ಮಯಜ್ಞ ಅಲ್ಲಿಗೆ ಮುಗಿಯತ್ತೆ. ಈ ರೀತಿ ಬ್ರಹ್ಮಯಜ್ಞವನ್ನ ಮುಗಿಸ್ಕೊಂಡು ದೇವ ಋಷಿ ಪಿತೃಗಳಿಗೆ ಪ್ರತಿನಿತ್ಯದಲ್ಲಿ ತರ್ಪಣವನ್ನ ಕೊಡಬೇಕು. ಅಂದ್ರೆ ಇಲ್ಲಿ ಯಜುರ್ವೇದದಲ್ಲಿ ಬ್ರಹ್ಮಯಜ್ಞಕ್ಕೆ ಅಂಗವಲ್ಲ ದೇವರ್ಷಿ ಪಿತೃ ತರ್ಪಣ. ಹಾಗಾಗಿ ಅದನ್ನ ಬೇರೆ ಸಮಯದಲ್ಲೂ ಕೊಡಬಹುದು ಮುಂಚಿತವಾಗಿ, ಆಮೇಲೆ ಹೇಗಾದ್ರೂ ನಡೆಯುತ್ತೆ. ಕೆಲವರಿಗೆ ಆಶ್ವಲಾಯನರು ಬ್ರಹ್ಮಯಜ್ಞ ಆದ್ಮೇಲೆ ದೇವರ್ಷಿ ಪಿತೃ ತರ್ಪಣ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಹೀಗೆ ಮಾಡಬೇಕು. ಈಗ ದೇವರ್ಷಿ ಪಿತೃಗಳಿಗೆ ಪ್ರತಿನಿತ್ಯದಲ್ಲಿ ಯಾಕೆ ತರ್ಪಣ ಕೊಡಬೇಕು ಅಂದ್ರೆ, ದೇವತೆಗಳು ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಈ ಪ್ರಪಂಚವೆಲ್ಲ ಕೊಟ್ಟಿರೋದೇ ದೇವತೆಗಳು. ನಾವು ನಾವು ಅನುಭವಿಸ್ತಾ ಇದ್ದೀವೋ ಅದೆಲ್ಲ ದೇವತೆಗಳಿಂದಲೇ ನಮಗೆ ಸಿಕ್ಕಿರೋದು. ನದಿ, ನೀರು, ಬಿಸಿಲು, ಗಾಳಿ, ಮಣ್ಣು, ಮತ್ತೊಂದು ಎಲ್ಲ ದೇವತೆಗಳು ಕೊಟ್ಟಿರೋದು. ಹಾಗಾಗಿ ಅವರಿಗೆ ಕೃತಜ್ಞತೆ ತೋರಿಸೋದಕ್ಕೋಸ್ಕರ ನಾವು ದೇವತೆಗಳಿಗೆ ತರ್ಪಣವನ್ನ ಕೊಡಬೇಕು. ಋಷಿ ತರ್ಪಣ ಯಾಕೆ ಕೊಡಬೇಕು? ಋಷಿಗಳೇ ವೇದವನ್ನ ಕೊಟ್ಟಿರೋದು ನಮಗೆ. ಆ ವೇದಗಳೇ ನಮಗೆ ಸ್ನಾನ ಮಾಡಬೇಕು ಪ್ರತಿನಿತ್ಯದಲ್ಲಿ. ದೇವತೆಗಳಿದ್ದಾರೆ ಅಂತ ತೋರಿಸ್ಕೊಟ್ಟಿರೋದು ವೇದಗಳೇ. ಇಲ್ಲ ಅಂದ್ರೆ ದೇವತೆಗಳಿದ್ದಾರೆ ಅನ್ನೋದು ನಮಗೆ ಹೇಗೆ ಗೊತ್ತಾಗಬೇಕು? ವೇದಗಳು ಹೇಳಿದ್ರಿಂದ ನಮಗೆಲ್ಲ ಗೊತ್ತಿ ವಿಷಯ. ಪ್ರತಿನಿತ್ಯದಲ್ಲಿ ಈ ರೀತಿ ಸ್ನಾನ ಮಾಡಬೇಕು, ಹಲ್ಲುಜ್ಬೇಕು, ಮತ್ತೊಂದು ಮಾಡ್ಬೇಕು ಅಂತ ಯಾರು ಹೇಳ್ಕೊಟ್ರು? ನಮಗೆ ವೇದಗಳೇ ಹೇಳ್ಕೊಟ್ಟಿದ್ದು. ವೇದಗಳು ಅನಾದಿಯಾಗಿರೋದ್ರಿಂದ ನಾವು ಮನುಷ್ಯರು ಅಂತ ಅನ್ನಿಸ್ಕೊಂಡವ್ರು ಹುಟ್ಟಿದ ತಕ್ಷಣ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇ ವೇದಗಳು. ಈ ರೀತಿ ದೇವತೆಗಳಿದ್ದಾರೆ, ದೇವತೆಗಳಿಗೆ ಈ ರೀತಿ ಪೂಜೆ ಮಾಡಬೇಕು, ಈ ರೀತಿ ದೇವತೆಗಳು ಪ್ರಸನ್ನರಾಗ್ತಾರೆ ಅಂತ ಹೇಳ್ಕೊಟ್ಟಿದ್ದು ವೇದಗಳೇ. ಅಂಥ ವೇದಗಳನ್ನು ಕೊಟ್ಟಿದ್ದೇ ಋಷಿಗಳು. ಹಾಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸೋದು ಬೇಡವೇ ಪ್ರತಿನಿತ್ಯದಲ್ಲಿ ನಾವು? ಹಾಗಾಗಿ ಋಷಿಗಳಿಗೆ ತರ್ಪಣವನ್ನು ಕೊಡಬೇಕು. ಪಿತೃಗಳಿಗೆ ಯಾಕೆ ತರ್ಪಣವನ್ನು ಕೊಡಬೇಕು? ಇಲ್ಲಿ ಒಂದು ವಿಷಯ, ಪಿತೃಗಳು ಅಂತ ಹೇಳಿದ್ರೆ ಅವನು ಬ್ರಹ್ಮಯಜ್ಞ ಮಾಡ್ತಾ ಇರುವಂತವನ ತಂದೆ ತಾತ ಮುತ್ತಾತ ಅಂತ ಅಲ್ಲ. ಇಲ್ಲಿ ದೇವತೆಗಳಲ್ಲಿ ಪಿತೃಗಳು ಇರ್ತಾರೆ. ಅಂದ್ರೆ ನಾವು ಪಿತೃ ಕ್ರಿಯೆಗಳಲ್ಲೆಲ್ಲ ದೇವತೆಗಳನ್ನ ಕರೀತೀವಿ, ಅವರು ಪಿತೃಗಳ ರೂಪದಲ್ಲಿ ಬರ್ತಾರೆ. ಅಂಥ ದೇವತೆಗಳು, ದೇವಪಿತೃಗಳು, ಅಂಥವರಿಗೆ ಇಲ್ಲಿ ತರ್ಪಣವನ್ನ ಕೊಡೋದು. ಬಹಳಷ್ಟು ಜನಗಳಲ್ಲಿ ಇದೊಂದು ಮಿಥ್ಯಾಭಾಸ ಇದೆ. ಏನು ಅಂದ್ರೆ ತಂದೆ ಇರುವಂತವರು ಪಿತೃತರ್ಪಣ ಕೊಡಬಾರದು. ಈಗ ಸಾಧಾರಣವಾಗಿ ಪ್ರತಿನಿತ್ಯದಲ್ಲಿ ಬಹಳಷ್ಟು ಜನ ವೇದಾಧ್ಯಯನ ಮಾಡಿರೋರು ಬಿಟ್ರೆ ಲೌಕಿಕರು ಯಾರು ಬ್ರಹ್ಮಯಜ್ಞ ಅಥವಾ ದೇವರ್ಷಿ ಪಿತೃತರ್ಪಣ ಏನೋ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಮಾಡ್ಬೇಕಿದನ್ನ. ಆದ್ರೆ ಇಲ್ಲೂನು ಉಪಕರ್ಮದಲ್ಲಿ 1 ದಿವಸ ಮಾತ್ರ ಈ ದೇವರ್ಷಿ ಪಿತೃಗಳಿಗೆ ತರ್ಪಣವನ್ನ ಕೊಡೋದನ್ನ ಇಟ್ಕೊಂಡಿದ್ದಾರೆ ಒಂದಷ್ಟು ಜನ. ಅಲ್ಲೂ ಏನ್ ಮಾಡ್ತಾರೆ, ಅವನು ತಂದೆ ಇರೋನು ಪಿತೃತರ್ಪಣ ಕೊಡಬಾರದು ಅಂತೆಲ್ಲ ಏನೇನೋ ಮಿಸ್ಕನ್ಸೆಪ್ಷನ್ಸ್ ಮಾಡ್ಕೊಂಡಿದ್ದಾರೆ. ಅದು ಹಾಗಲ್ಲ, ಎಲ್ಲರೂ ಕೊಡಬೇಕು ಆ ಪಿತೃಗಳಿಗೆ. ಯಾಕೆಂದ್ರೆ ಆ ಪಿತೃಗಳು ನಮ್ಮ ತಂದೆ ತಾತ ಮುತ್ತಾತಂದ್ರ ಅಲ್ಲ, ಅವರು ದೇವ ಪಿತೃಗಳು. ಇದು ಧರ್ಮಸಿಂಧು ಇತ್ಯಾದಿ ಎಲ್ಲ ಧರ್ಮಶಾಸ್ತ್ರ ಗ್ರಂಥಗಳಲ್ಲೂ ಹೇಳಿದೆ ಪ್ರತಿಯೊಬ್ಬರು ತರ್ಪಣವನ್ನ ಕೊಡಬೇಕು ಅಂತ. ಆದ್ರೆ ಅಲ್ಲಿ ಪ್ರಾಚೀನ ರೀತಿ ಪೂರ್ತಿ ಎಡಕ್ಕೆ ಯಜ್ಞೋಪಯುತನ್ನ ಹಾಕೊಂಡು ಕೊಡೋ ಅವಶ್ಯಕತೆ ಇಲ್ಲ. ಸರದ ಹಾಗೆ ಹಾಕೊಂಡು ಅಥವಾ ಮಾಲೆಯಾಗಿ ಯಜ್ಞೋಪಯುತವನ್ನ ಹಾಕೊಂಡು ಎಡಗೈ ಅಂಗುಷ್ಠಕ್ಕೆ ಸುತ್ತಕೊಂಡು ಆ ಪಿತೃಗಳಿಗೆ ತರ್ಪಣವನ್ನ ಇದೇ ರೀತಿಯಲ್ಲಿ ಪಿತೃಗಳಿಗೆ ಹೇಗೆ ಕೊಡ್ತೀವೋ ನಾವು ಈ ಪಿತೃತೀರ್ಥದಲ್ಲಿ, ಆ ರೀತಿ ಪಿತೃತೀರ್ಥದಲ್ಲಿ ತರ್ಪಣವನ್ನ ಕೊಡ್ಲೇಬೇಕು. ಪ್ರತಿಯೊಬ್ಬರು ತಂದೆ ಇರೋರು ಸಹ ಕೊಡ್ಲೇಬೇಕು. ಈ ರೀತಿ ಪಿತೃಗಳಿಗೆ ಯಾಕೆ ತರ್ಪಣವನ್ನು ಕೊಡಬೇಕು? ಅವರಿಂದಲೇ ನಮ್ಮ ವಂಶ ವೃದ್ಧಿ ಆಗೋದು. ಅವರ ಅನುಗ್ರಹ ಇದ್ರೇನೆ ನಮ್ಮ ವಂಶ ಮುಂದಕ್ಕೆ ಹೋಗೋದು.
ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟೋದು ಅವರ ಅನುಗ್ರಹದಿಂದಲೇ ಆಗೋದು. ಹಾಗಾಗಿ ಆ ಕೃತಜ್ಞತೆಯನ್ನ ನೀವು ಇಷ್ಟೆಲ್ಲ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ವಂಶವನ್ನು ಬೆಳೆಸ್ಕೊಂಡು ಬಂದಿದ್ದೀರಿ, ಈ ರೀತಿ ಮುಂದಕ್ಕೂ ನಮ್ಮನ್ನು ಬೆಳೆಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ, ಅವ್ರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಪಿತೃವರಿಗೆ ತರ್ಪಣವನ್ನ ಕೊಡೋದು. ಈ ರೀತಿ ಮಾಡಿ ಮತ್ತೆ ತರ್ಪಣವನ್ನು ಮುಗಿಸಿ 2 ಸಲ ಆಚಮನ ಮಾಡಿ ಕರ್ಮ ಸಮಾಪ್ತಿಯನ್ನ ಮಾಡೋದು. ಇಲ್ಲಿಗೆ ಬ್ರಹ್ಮಯಜ್ಞದ ವಿಷಯ ಮುಗಿಯಿತು. ಮುಂದಿನ ಸಂಚಿಕೆಯಲ್ಲಿ ಮಂಗಲ ದ್ರವ್ಯಗಳ ವಿಷಯವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ.